ರೈಟ್, ಇದರ ಕುರಿತಾಗಿ ಮತ್ತಷ್ಟು ಅನಾಲಿಸಿಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆ್ಯಂಡ್ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಆಗಿರುವಂಥ ಗಂಗಾಧರ್ ಅವರು ಈಗ ಸದ್ಯಕ್ಕೆ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಂಗಾಧರ್, ಐ ಥಿಂಕ್ ಸೆಕೆಂಡ್ ಟ್ರೋಫಿ ಖಂಡಿತವಾಗ್ಲೂ ಬೇಕಾಗಿತ್ತು. ಬಟ್ ಈ ಒಂದು ದಾಹ ಇದೆಯಲ್ಲ ಆರ್ ಸಿ ಬಿಯದ್ದು, ಹೋದ ವರ್ಷ ಶುರುವಾಯಿತು, ಈ ವರ್ಷ ಕಂಟಿನ್ಯೂ ಆಗ್ತಾ ಇದೆ. ಆ್ಯಂಡ್ ಅದೇ ಟೀಮನ್ನು ರಿಟೈನ್ ಮಾಡಿಕೊಂಡ್ರೆ ಈ ಸಲನೂ ಅಲ್ಲ, ಮುಂದಿನ ಎಲ್ಲ ಸಲನೂ ಕಪ್ ನಮ್ಮದೇನಾ ಅಂತ. ರಾಹುಲ್, ಏನಂದರೆ ಈಗಾಗಲೇ ಕೋಟ್ಯಾಂತರ ಮಂದಿ ಕ್ರಿಕೆಟ್ ಫ್ಯಾನ್ಸ್ ಆರ್ ಸಿ ಬಿ ಚಾಂಪಿಯನ್ ಆಗಬೇಕು ಅಂತ ಬಯಸಿದ್ರು. ಕೊನೆಗೂ ಅವರ ಒಂದು ಆಸೆ ಕೂಡ ಈಡೇರಿದೆ ಅಂತ ಹೇಳಬೇಕು. ಯಾಕಂದರೆ ಆರ್ ಸಿ ಬಿ ಈ ಒಂದು ಟೂರ್ನಮೆಂಟಲ್ಲಿ ಆಡಿದಂಥ ರೀತಿ ನೋಡ್ತಾ ಇದ್ದರೆ ನಿಜಕ್ಕೂ ಒಂದು ರೀತಿ ಎಕ್ಸಲೆಂಟ್ ಆಗಿತ್ತು ಅಂತ ಹೇಳ್ತೀನಿ. ನಾವು ಸ್ಟಾರ್ಟಿಂಗ್ ಮೊದಲನೇ ಮ್ಯಾಚಿಂದ ಹಿಡಿದು ಫೈನಲ್ಸ್ವರೆಗೂ ನಾವು ಆರ್ ಸಿ ಬಿಯ ಜರ್ನಿ ನೋಡೋದಾದರೆ ಸಾಕಷ್ಟು ಈ ಒಂದು ಟೂರ್ನಮೆಂಟಲ್ಲಿ ಸಾಕಷ್ಟು ಪಾಸಿಟಿವ್ನೆಸ್ ಕಾಣಿಸ್ತು ಅಂತ ಹೇಳ್ತೀನಿ. ಯಾಕಂದರೆ ಆರ್ ಸಿ ಬಿ ಮೊದಲನೇದಾಗಿ ಏನಂದರೆ ಆರ್ ಸಿ ಬಿ ಸಕ್ಸಸ್ಗೆ ಕಾರಣನೇ ಆರ್ ಸಿ ಬಿಯ ಒಂದು ಏನು ಡ್ರೆಸ್ಸಿಂಗ್ ರೂಮ್ ವಾತಾವರಣ ಇರ್ಬೋದು, ಜೊತೆಗೆ ಆರ್ ಸಿ ಬಿಯ ಒಂದು ಕಲ್ಚರ್ ಇರ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ಏನಂದರೆ ಆರ್ ಸಿ ಬಿ ಟೀಮಲ್ಲಿ ಸಾಕಷ್ಟು ಜನ ಪ್ಲೇಯರ್ಸ್ ಇದ್ದಾರೆ, ಸಾಕಷ್ಟು ಜನ ಸೂಪರ್ ಸ್ಟಾರ್ಸ್ ಇದ್ದಾರೆ. ಬಟ್ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ಸೂಪರ್ ಸ್ಟಾರ್ ಕಲ್ಚರ್ ಅನ್ನೋದಕ್ಕಿಂತ ಇಲ್ಲಿ ಯಾರ್ಯಾರು ಯಾವ್ಯಾವ ರೋಲ್ಗೆ, ಅಂದರೆ ಸ್ಪೆಸಿಫಿಕ್ಕಾಗಿ ಯಾವ ರೋಲ್ಗೆ ಪ್ಲೇಯರ್ಸ್ ಸೆಟ್ ಆಗ್ತಾರೆ ಅಂಥ ಒಬ್ಬ ಪ್ಲೇಯರ್ಸ್ನ ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದೆ. ಸೊ ನಾವು ಗಮನಿಸ್ತಾ ಇದ್ವಿ, ಬೇರೆ ಬೇರೆ ಟೀಮ್ಸ್ ಎಲ್ಲ ಸಾಕಷ್ಟು ಮಂದಿ ಕ್ರಿಕೆಟರ್ಸ್ನ ಅಂದರೆ ಪ್ಲೇಯಿಂಗ್ 11ನ ಬದಲಾವಣೆ ಮಾಡ್ತು. ಬಟ್ ಆರ್ ಸಿ ಬಿ ಎಲ್ಲೋ ಒಂದು ಕಡೆ 16 ಜನ ಪ್ಲೇಯರ್ಸ್ಗೆ ಮಾತ್ರ ಸ್ಟಿಕ್ ಆನ್ ಆಗಿತ್ತು. ಅಂದರೆ ಇಲ್ಲಿ ಕೋರ್ ಟೀಮ್ ಏನಾಗಿತ್ತು, ಇದು ಮೊದಲೇ ಅಂದರೆ ಟೂರ್ನಿಗೂ ಮುಂಚೆನೇ ಇಲ್ಲಿ ಡಿಸೈಡ್ ಆಗಿತ್ತು, ಈ ಒಂದು ಕೋರ್ ಟೀಮನ್ನೇ ಆಡಿಸ್ಬೇಕು ನಾವು. 16 ಜನ ಪ್ಲೇಯರ್ಸ್ ಏನಿದ್ದಾರೆ, ಸೊ ಇವರಲ್ಲೇ ರೊಟೇಟ್ ಮಾಡಿ ಒಂದು ಸಕ್ಸಸ್ ಕಂಡ್ರು. ಅಂದರೆ ಇಲ್ಲಿ ಪ್ಲೇಯರ್ಸ್ಗೆ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ನಾನು ಈ ಒಂದು ಟೂರ್ನಮೆಂಟಲ್ಲಿ ಎಲ್ಲ ಮ್ಯಾಚ್ಗಳನ್ನ ಆಡ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಇದ್ದಿದ್ದರಿಂದ ಇಲ್ಲಿ ಪ್ಲೇಯರ್ಸ್ಗೂ ಕೂಡ ಸಹಜವಾಗಿ ಮ್ಯಾಚ್ ಬೈ ಮ್ಯಾಚ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಆತ್ಮವಿಶ್ವಾಸ ಕೂಡ ಹೆಚ್ಚಿತು, ಜೊತೆಗೆ ಅವರ ಒಂದು ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಯಿತು. ಸೊ ಇಲ್ಲಿ ಆರ್ ಸಿ ಬಿಯ ಒಂದು ಸಕ್ಸಸ್ಗೆ ಇನ್ನೊಂದು ಕಾರಣ ಏನಂದರೆ ಇಲ್ಲಿ ಕೋಚಿಂಗ್ ಸ್ಟಾಫ್, ತೆರೆಯಿಂದ ಆರ್ ಸಿ ಬಿ ಕೋಚಿಂಗ್ ಸ್ಟಾಫ್ ಸಾಕಷ್ಟು ಗ್ರೌಂಡ್ ವರ್ಕ್ ಮಾಡಿದ್ರು, ಹೋಮ್ ವರ್ಕ್ ಕೂಡ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹೆಡ್ ಕೋಚ್ ಆ್ಯಂಡಿ ಫ್ಲಾರ್ ಏನಿದ್ದಾರೆ, ಜೊತೆಗೆ ಆರ್ ಸಿ ಬಿಯ ಡೈರೆಕ್ಟರ್ ಆಫ್ ಕ್ರಿಕೆಟ್ ಮೋ ಬೋಬಟ್ಟ, ಜೊತೆಗೆ ದಿನೇಶ್ ಕಾರ್ತಿಕ್, ಇವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಆರ್ ಸಿ ಬಿ ಟೀಮ್ನ ಸಕ್ಸಸ್ಗೆ ಕಾರಣ ಆಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಇವರು ಬ್ಯಾಕ್ ಹ್ಯಾಂಡಲ್ಲಿ ಅವರು ಸಾಕಷ್ಟು ಒಂದು ಕೆಲಸ ಮಾಡಿದ್ದಾರೆ. ಆನ್ ಫೀಲ್ಡಲ್ಲಿ ಪ್ಲೇಯರ್ಸ್ ಕಷ್ಟಪಟ್ಟು ಹೋರಾಟ ಮಾಡಿದ್ದಾರೆ, ಜೊತೆಗೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆಫ್ ದ ಫೀಲ್ಡಲ್ಲಿ ಇವರು ಕೂಡ ಸಾಕಷ್ಟು ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ತೀನಿ. ಸೊ ಇನ್ನೊಂದು ಪ್ರಮುಖವಾದ ವಿಚಾರ ಏನಂದರೆ ಇಲ್ಲಿ ಆರ್ ಸಿ ಬಿಯ ಪ್ಲೇಯರ್ಸ್ ಕೂಡ ಒಂದು ರೀತಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್, ಅಂದರೆ ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಕನ್ಸಿಸ್ಟೆನ್ಸಿಯನ್ನು ನೋಡ್ತಾ ಇದ್ವಿ. ಜೊತೆಗೆ ಯಾವ ಪ್ಲೇಯರ್ ಮೇಲೂ ಕೂಡ ಇಲ್ಲಿ ಡಿಪೆಂಡ್ ಆಗಿಲ್ಲ ನಾವು. ಇಲ್ಲಿ ವಿರಾಟ್ ಕೊಹ್ಲಿ ಅವರು ಕನ್ಸಿಸ್ಟೆಂಟಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು, ಜೊತೆಗೆ ದೇವದತ್ ಪಡಿಕ್ಕಲ್ ಇರ್ಬೋದು, ರಜತ್ ಪಟ್ಟಿದಾರ್ ಇರ್ಬೋದು, ಇವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗೆ ನಾವು ಫಿಲ್ ಸಾಲ್ಟ್ ಇವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ಮರೆಯೋ ಆಗಿಲ್ಲ. ಸೊ ಇವರು ಏನು ಟೀಮ್ಗೆ ಅಷ್ಟೊಂದು ಏನು ಹೆಚ್ಚಾಗಿ ಕಾಂಟ್ರಿಬ್ಯೂಟ್ ಮಾಡದೇ ಇದ್ದರು, ಅವರು ಆಡಿರುವ ಕೆಲವೊಂದು ಪಂದ್ಯಗಳಲ್ಲಿ ಅವರು ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಸೊ ಬ್ಯಾಟಿಂಗಲ್ಲಿ ಆರ್ ಸಿ ಬಿಗೆ ಕೆಲವೊಂದು ಬ್ಯಾಟ್ಸ್ಮನ್ ಟಾಪ್ ಆರ್ಡರ್ ಇರ್ಬೋದು, ಮಿಡ್ಲ್ ಆರ್ಡರ್ ಇರ್ಬೋದು, ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ಬೌಲಿಂಗ್ ವಿಚಾರಕ್ಕೆ ಬಂದಾಗ ನಾವು ಆರ್ ಸಿ ಬಿಯ ಬೌಲಿಂಗ್ ನಿಜಕ್ಕೂ ಸೂಪರ್ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ತೀನಿ. ಅದರಲ್ಲೂ ಪ್ರಮುಖವಾಗಿ ಭುವನೇಶ್ವರ್ ಕುಮಾರ್ ಈ ಒಂದು ಟೂರ್ನಮೆಂಟಲ್ಲಿ ನಾವು ನೋಡ್ತಾ ಇದ್ವಿ, ಅವರ ಒಂದು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅಂತ ಹೇಳ್ತೀನಿ. ಯಾಕಂದರೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಏಜ್ ಆಗಿತ್ತು, ಈ ಒಂದು T20 ಫಾರ್ಮ್ಯಾಟ್ಗೆ ಅವ್ರು ಸೆಟ್ ಆಗ್ತಾರೆ ಅಂತ ಸಾಕಷ್ಟು ಒಂದು ಚರ್ಚೆ ಕೂಡ ನಡೀತಾ ಇತ್ತು. ಬಟ್ ಎಲ್ಲರನ್ನೂ ಕೂಡ ಭುವನೇಶ್ವರ್ ಕುಮಾರ್ ಒಂದು ಉಳಿಸಿದ್ದಾರೆ. ಜೊತೆಗೆ ನಾನು ಇರೋದೇ ಈ T20 ಫಾರ್ಮ್ಯಾಟ್ ಆಡೋದಕ್ಕೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಅಂದರೆ 28-29 ವಿಕೆಟ್ಸ್ ತೆಗೆಯೋದಂದರೆ ಅಷ್ಟೊಂದು ಏನು ಈಸಿ ಅಲ್ಲ. ಜೊತೆಗೆ ಆರ್ ಸಿ ಬಿಯ ರಿಯಲ್ ಗೇಮ್ ಚೇಂಜರ್ ಅಂದರೆ ಭುವನೇಶ್ವರ್ ಕುಮಾರ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಪವರ್ ಪ್ಲೇಯಲ್ಲಿ ನಾವು ನೋಡ್ತಾ ಇದ್ವಿ, ಆರ್ ಸಿ ಬಿ ಬೌಲರ್ಸ್ ಎಸ್ಪೆಷಲಿ ಭುವನೇಶ್ವರ್ ಕುಮಾರ್ ಟೀಮ್ಗೆ ಬ್ರೇಕ್ ಥ್ರೂಸ್ ಕೊಡ್ತಾಯಿದ್ರು. ಸೂಕ್ತ ಸಂದರ್ಭದಲ್ಲೂ ಕೂಡ ಅವರು ಆರ್ ಸಿ ಬಿಗೆ ಒಂದು ಮುನ್ನಡೆ ಕೂಡ ಒದಗಿಸ್ತಾ ಇದ್ರು. ಸೊ ಭುವನೇಶ್ವರ್ ಕುಮಾರ್ಗೆ ಕೆಲವೊಂದು ಬೌಲರ್ಸ್, ಜೋಶ್ ಹೇಜಲ್ವುಡ್ ಇರ್ಬೋದು, ಜೇಕಬ್ ಡಫಿ ಇರ್ಬೋದು, ರಸಿಕ್ ದಾರ್ ಸಲಾಮ್ ಇರ್ಬೋದು, ಹಾಗೆ ಕೃಣಾಲ್ ಪಾಂಡೆ ಎಲ್ಲರೂ ಕೂಡ ಒಂದು ರೀತಿ ಸಪೋರ್ಟ್ ಮಾಡಿದ್ದಾರೆ. ಸೊ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತಾ ಬೆಂಬಲಿಸ್ತಾ ಸೊ ಒಟ್ಟಾಗಿ ಒಂದು ಟೀಮ್ ಆಗಿ ಒಂದು ಸಕ್ಸಸ್ ಕಂಡಿದ್ದಾರೆ. ಎಸ್ಪೆಷಲಿ ರಾಹುಲ್, ಒಂದು ಪ್ರಮುಖವಾದ ವಿಚಾರ ನಾವು ಮಾತನಾಡಲೇಬೇಕು. ಈ ಒಂದು ಸಕ್ಸಸ್ಗೆ ಆರ್ ಸಿ ಬಿಯ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಇವರ ಕಾಂಟ್ರಿಬ್ಯೂಷನ್ ಮರೆಯೋ ಆಗಿಲ್ಲ. ಯಾಕೆಂದರೆ ರಜತ್ ಪಟ್ಟಿದಾರ್ ಬೇರೆಯವ್ರ ಥರ ಒಂದು ಅಬ್ಬರ ಇಲ್ಲ, ಆರ್ಭಟ ಇಲ್ಲ. ಇವರೊಂದು ರೀತಿ ಕೂಲ್ ಆ್ಯಂಡ್ ಕಾಮ್ ಆಗಿರ್ತಾರೆ. ಸಿಚುವೇಶನ್ ಹೇಗೆ ಇರಲಿ ಅವರು ಆ ಸಿಚುವೇಶನ್ನ ರೀಡ್ ಮಾಡ್ತಾರೆ, ಅರ್ಥ ಮಾಡ್ಕೊತಾರೆ, ಪ್ಯಾನಿಕ್ ಆಗಲ್ಲ.
ಒತ್ತಡಕ್ಕೆ ಒಳಗಾಗಲ್ಲ. ಸೊ ಆ ಸಿಚುವೇಶನ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಬೌಲರ್ಸ್ನ ಯಾವ ರೀತಿ ಯಾರಿಗೆ ಬೌಲಿಂಗ್ ಕೊಡಬೇಕು, ಫೀಲ್ಡಿಂಗ್ ರೊಟೇಷನ್ ಯಾವ ರೀತಿ ಇರಬೇಕು, ಫೀಲ್ಡ್ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಇರಬೇಕು, ಬೌಲಿಂಗ್ ರೊಟೇಷನ್ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ರಜತ್ ಪಟ್ಟಿದಾರ್ ಸೂಪರಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಸೊ ನಾವು ಲಾಸ್ಟ್ ಸೀಸನಲ್ಲಿ ನೋಡ್ತಾ ಇದ್ವಿ ರಜತ್ ಪಟ್ಟಿದಾರ್ ಅವರ ಒಂದು ಕ್ಯಾಪ್ಟನ್ಶಿಪ್ ಯಾವ ರೀತಿ ಇತ್ತು ಅಂತ. ಸೊ ಟೂರ್ನಮೆಂಟ್ನ ಗೆಲ್ಲಿಸಿದ್ರು, 18 ವರ್ಷಗಳ ಬಳಿಕ RCBಗೆ ಕಪ್ ಕೊಟ್ಟರು. ಬಟ್ ಈ ಸೀಸನಲ್ಲಿ ರಜತ್ ಪಟ್ಟಿದಾರ್ ಅವರ ಒಂದು ಕ್ಯಾಪ್ಟನ್ಶಿಪ್ ಲೆವೆಲ್ ಇನ್ನೊಂದು ಬೇರೆ ಲೆವೆಲಲ್ಲೇ ಇತ್ತು ಅಂತ ಹೇಳ್ತೀನಿ. ಯಾಕೆಂದರೆ ಎಲ್ಲೂ ಕೂಡ ರಜತ್ ಪಟ್ಟಿದಾರ್ ಪ್ಯಾನಿಕ್ ಆಗಲಿಲ್ಲ. ನಾವು ಸ್ಟಾರ್ಟಿಂಗ್ ಟೂರ್ನಮೆಂಟಲ್ಲಿ ನಾವು ನೋಡ್ತಾ ಇದ್ವಿ RCB ಟೀಮ್ನ ಅತ್ಯುತ್ತಮವಾಗಿ ಅವರು ಮುನ್ನಡೆಸಿದರು. ಸೊ ಅದು ಅದೇ ರೀತಿ ಒಂದು ಕನ್ಸಿಸ್ಟೆನ್ಸಿನ ರಜತ್ ಪಟ್ಟಿದಾರ್ ಅವರು ಮೈಂಟೈನ್ ಮಾಡ್ಕೊಂಡು ಹೋದರು. ಪ್ಲೇ ಆಫ್ಸಲ್ಲೂ ಕೂಡ ಎಲ್ಲೂ ಕೂಡ ಪ್ಯಾನಿಕ್ ಆಗಿಲ್ಲ. ನಾಕೌಟ್ ಗೇಮ್ಗಳಂತ ಎಲ್ಲೂ ಕೂಡ ಅವರ ಪ್ಲ್ಯಾನ್ ಇರ್ಬೋದು, ಸ್ಟ್ರಾಟಜಿ ಇರ್ಬೋದು, ಟ್ಯಾಕ್ಟಿಕ್ಸ್ ಇರ್ಬೋದು, ಯಾವುದು ಕೂಡ ಅವ್ರಿಗೆ ಕೈ ಕೊಟ್ಟಿಲ್ಲ. ಅವ್ರು ಏನು ಪ್ಲ್ಯಾನ್ ಮಾಡಿದರು, ಕೋಚ್ಗಳ ಜೊತೆ ಇರ್ಬೋದು, ಜೊತೆಗೆ ಸೀನಿಯರ್ ಪ್ಲೇಯರ್ಗಳಾದ ಭುವನೇಶ್ವರ್ ಕುಮಾರ್ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು. ಸೊ ಇವ್ರ ಜೊತೆ ಯಾವ ರೀತಿ ಚರ್ಚೆ ಮಾಡಿದ್ರು, ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು, ಅದನ್ನು ಆನ್ ಫೀಲ್ಡಲ್ಲಿ ಅವರು ಅಚ್ಚುಕಟ್ಟಾಗಿ ಅವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಎಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ದರೆ ನಾವು RCB ಒಂದು ರೀತಿ ಸಾಂಘಿಕ ಹೋರಾಟ ನಡೆಸಿ ಈ ಒಂದು ಟ್ರೋಫಿಯನ್ನು ಗೆದ್ದಿದೆ. ಜೊತೆಗೆ ಕಳೆದ ಬಾರಿ ಚಾಂಪಿಯನ್ ಪಟ್ಟವನ್ನು RCB ಅಲಂಕರಿಸಿತು. ಬಟ್ ಈಗ ಆ ಟೈಟಲ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ RCB ಸಕ್ಸಸ್ ಆಗಿದೆ. ರಾಹುಲ್, ಗಂಗಾಧರ್, ಈಗ ಪ್ರಮುಖವಾಗಿ ಭುವನೇಶ್ವರ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರಿ. ನಾಟ್ ಜಸ್ಟ್ ಒನ್ ಮ್ಯಾಚ್, ಇಡೀ ಟೂರ್ನಿ ಉದ್ದಕ್ಕೂ ಕೂಡ ಆ ಥರದ್ದೇ ಒಂದು ಕ್ಲಿನಿಕಲ್ ಪರ್ಫಾರ್ಮೆನ್ಸನ್ನು ಅವ್ರು ಕೊಟ್ಕೊಂಡು ಬಂದಿದ್ದಾರೆ. ಸೊ ದಿನೇಶ್ ಕಾರ್ತಿಕ್ ಅವರು RCBಗೆ ಯಾವಾಗ ತುಂಬ ಸೂಪರ್ಬಾವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು, ಅವ್ರನ್ನ ಟೀಮ್ ಇಂಡಿಯಾ ಮತ್ತೊಮ್ಮೆ ಕರೆಸ್ಕೊಳ್ತು, ತಂಡದಲ್ಲಿ ಸೇರಿಸ್ಕೊಳ್ತು ವರ್ಲ್ಡ್ ಕಪ್ಗೆ, T20 ವರ್ಲ್ಡ್ ಕಪ್ಗೆ. ಸೊ ಎಲ್ಲೋ ಒಂದು ಕಡೆ ಮುಂಬರುವಂಥ ಅಥವಾ ಮುಂದೆ ಬರುವಂಥ ಟೂರ್ನಮೆಂಟ್ಗಳಲ್ಲಿ ಅಥವಾ ವರ್ಲ್ಡ್ ಕಪ್ ಅನ್ನುವಂಥ ಒಂದು ಬಿಗ್ ಸ್ಟೇಜ್ನಲ್ಲಿ ಭುವನೇಶ್ವರ್ ಕುಮಾರ್ ಅವರ ಕ್ಯಾಲಿಬರ್ ನೋಡಿ, ಅವರ ಪೊಟೆನ್ಷಿಯಲ್ ನೋಡಿ ಮತ್ತೊಮ್ಮೆ ಟೀಮ್ ಇಂಡಿಯಾದಿಂದ ಅವರಿಗೆ ಕಾಲ್ ಬರುವಂಥ ಸಾಧ್ಯತೆ ಇದೆಯಾ ಅಂತ? ರಾಹುಲ್, ಏನಂದರೆ ನಾವು ಮೊದಲನೇದಾಗಿ ಭುವನೇಶ್ವರ್ ಕುಮಾರ್ ಅವರ ಒಂದು ಬೌಲಿಂಗ್ ಬಗ್ಗೆ ಮಾತಾಡೋಣ. ಅಂದರೆ ಇವ್ರ ಬೌಲಿಂಗ್ ಯಾವ ರೀತಿ ಇದೆ ಅಂದರೆ, ಸೊ ಅವರು ಏಜ್ ಆಗ್ತಾ ಅವರು ಕೂಡ ಇನ್ನೂ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಭುವನೇಶ್ವರ್ ಕುಮಾರ್ ಈಗ 35-36+ ಇರ್ಬೋದು, ಬಟ್ ಅವರ ಬೌಲಿಂಗ್ ಕೂಡ ಏನು ಹಳೆ ಭುವನೇಶ್ವರ್ ಕುಮಾರ್ ನಾವು ಯಾವ ರೀತಿ ನೋಡ್ತಾ ಇದ್ವಿ ಅದೇ ರೀತಿ ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಜೊತೆಗೆ ಅವರ ಒಂದು ಎಸ್ಪೆಷಲಿ ಅವರ ಒಂದು ಈ ಒಂದು ಸಕ್ಸಸ್ಗೆ ಕಾರಣ ಅಂದರೆ ಅವರ ಫಿಟ್ನೆಸ್ ಅಂತಲೇ ಹೇಳಬೇಕು. ಯಾಕಂದರೆ ಒಬ್ಬ ಫಾಸ್ಟ್ ಬೌಲರ್ಗೆ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಭುವನೇಶ್ವರ್ ಕುಮಾರ್ ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ಫಾಸ್ಟ್ ಬೌಲರ್ ಫಿಟ್ ಆಗಿದ್ದರೆ ಅವರು ಸಕ್ಸಸ್ ಕಾಣ್ಬೋದು ಅನ್ನೋದು ಭುವನೇಶ್ವರ್ ಕುಮಾರ್ ಅವರ ಈ ಒಂದು ಟೂರ್ನಮೆಂಟಲ್ಲಿ ನಾವು ಕಾಣ್ಬೋದಾಗಿದೆ. ಸೊ ಈ ಟೂರ್ನಮೆಂಟಲ್ಲಿ ಭುವನೇಶ್ವರ್ ಕುಮಾರ್ ಅವರ ಒಂದು ಸಕ್ಸಸ್ಗೆ ಸಾಕಷ್ಟು ಕಾರಣಗಳಿರ್ಬೋದು. ಅದರಲ್ಲೂ ಪ್ರಮುಖವಾಗಿ ಏನಂದರೆ ಅವರ ಬೌಲಿಂಗ್, ಅಂದರೆ ಅವರು ಗುಡ್ ಲೆಂತ್ ಬಾಲ್ಗಳನ್ನ ಅವರು ಜಾಸ್ತಿ ಟ್ರಸ್ಟ್ ಮಾಡ್ತಾರೆ. ಜೊತೆಗೆ ಅವ್ರ ಬೌಲಿಂಗಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಕೂಡ ಇದೆ. ನಾವು ನೋಡ್ತಾ ಇದ್ವಿ ಯಾವ ರೀತಿ ಅವರ ಸೀಮ್ ಡೆಲಿವರಿಗಳಿರ್ಬೋದು, ಜೊತೆಗೆ ಅವರ ಸ್ವಿಂಗ್ ಬೌಲಿಂಗ್ ಇರ್ಬೋದು, ಹಾಗೆ ಅವರ ವೇರಿಯೇಷನ್ಸ್ ಬ್ಯಾಕ್ ಆಫ್ ದ ಹ್ಯಾಂಡ್ ಇರ್ಬೋದು, ಜೊತೆಗೆ ನಕಲ್ ಬಾಲ್ಸ್ ಇರ್ಬೋದು. ಸೊ ಈ ಬಾಲ್ಗಳನ್ನು ಅವರು ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಬ್ಯಾಟ್ಸ್ಮನ್ನ ಒಂದು ವೀಕ್ನೆಸ್ ಮೇಲೆ ಭುವನೇಶ್ವರ್ ಕುಮಾರ್ ಈ ಒಂದು ಟೂರ್ನಮೆಂಟಲ್ಲಿ ಆಡಿದ್ದಾರೆ ಅಂತ ಹೇಳ್ತೀನಿ. ಯಾಕೆಂದರೆ ಭುವನೇಶ್ವರ್ ಕುಮಾರ್ ಒಬ್ಬ ಅನುಭವಿ ಪೇಸರ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಸಿಚುವೇಶನ್ ರೀಡ್ ಮಾಡೋದ್ರಲ್ಲಿ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಅವ್ರಿಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಭುವನೇಶ್ವರ್ ಕುಮಾರ್ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಸೊ ಭುವನೇಶ್ವರ್ ಕುಮಾರ್ ಈಗ ಸದ್ಯ ಒಂದು IPL ಟೂರ್ನಮೆಂಟಲ್ಲಿ ಒಂದು ಅತ್ಯದ್ಭುತ ಪ್ರದರ್ಶನ ನೀಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಜಸ್ಟ್ ಒಂದೇ ಒಂದು ವಿಕೆಟಿಂದ ಅವರಿಗೆ ಪರ್ಪಲ್ ಕ್ಯಾಪ್ ಕೂಡ ಮಿಸ್ ಆಗ್ತಾ ಇದೆ. ಒಂದು ವೇಳೆ ಪರ್ಪಲ್ ಕ್ಯಾಪ್ ಏನಾದರೂ ಸಿಕ್ಕಿದೆ ಆಗಿದ್ದರೆ ಸೆಲೆಕ್ಟರ್ಸ್ ಇವ್ರ ಬಗ್ಗೆ ಒಂದು ಚಿಂತನೆ ಕೂಡ ನಡೆಸ್ತಾ ಇದ್ರು. ಭುವನೇಶ್ವರ್ ಕುಮಾರ್ ಅವರ ಒಂದು ಫಿಟ್ನೆಸ್ ಕೂಡ ಚೆನ್ನಾಗಿದೆ, ಅವರ ಒಂದು ಬೌಲಿಂಗ್ ರಿದಮ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಭುವನೇಶ್ವರ್ ಕುಮಾರ್ ಅವ್ರನ್ನ ಮುಂದಿನ ಟೂರ್ನಮೆಂಟ್ಗಳಲ್ಲಿ ಅಂದರೆ ಬೇರೆ ಬೇರೆ T20 ಟೂರ್ನಮೆಂಟ್ಗಳಲ್ಲಿ ಅವ್ರ ಬಗ್ಗೆ ಕೂಡ ಒಂದು ಚರ್ಚೆ ಕೂಡ ನಡೆಸ್ಬೋದಾಗಿತ್ತು. ಬಟ್ ಈಗ ಟೀಮ್ ಇಂಡಿಯಾದಲ್ಲಿ ಸಾಕಷ್ಟು ಒಂದು ಬೌಲರ್ಸ್ ಕೂಡ ಕಾಂಪಿಟೇಷನ್ ಇರೋದ್ರಿಂದ ಭುವನೇಶ್ವರ್ ಕುಮಾರ್ಗೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಅವ್ರಿಗೆ ಮುಂದಿನ ಟೀಮ್ ಇಂಡಿಯಾದಲ್ಲಿ ಅವರಿಗೆ ಅವಕಾಶಗಳು ಸಿಗೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ರಾಹುಲ್, ಸೊ ಕೊನೆಯದಾಗಿ ಗಂಗಾಧರ್, ಸೊ ಈ ಒಂದು ಟೀಮನ್ನು ಅಕಸ್ಮಾತ್ RCB ಮತ್ತೊಮ್ಮೆ ಈ ಚಾಂಪಿಯನ್ಸ್ ಟೀಮನ್ನು ರಿಟೈನ್ ಮಾಡಿಕೊಂಡ್ರೆ ಮುಂದಿನ ಎಲ್ಲ ಸೀಸನ್ಗಳು ಕೂಡ ಬೇರೆ ತಂಡಗಳಿಗೆ ಕಷ್ಟ ಆಗುತ್ತಾ ಅಂತ RCBಯ ಪರ್ಫಾರ್ಮೆನ್ಸ್ನಿಂದಾಗಿ? ರಾಹುಲ್, ಏನಂದರೆ ಇದು ರಿಟೆನ್ಷನ್ ಬಗ್ಗೆ ಇದು ಟೂ ಅರ್ಲಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಾವು ಹಿಂದೆ ನೋಡಿದ್ವಿ RCB ಅವರು ಕೆಲವೊಂದು ಪ್ಲೇಯರ್ಸ್ನ ಅಂದರೆ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟು ಎಲ್ಲರನ್ನೂ ಕೂಡ
ಅವರು ರಿಲೀಸ್ ಮಾಡಿದರು. ಸೊ ಆ ಒಂದು ಸಂದರ್ಭದಲ್ಲಿ ಆರ್ ಸಿ ಬಿ ಒಂದು ಟ್ರಾನ್ಸಿಷನ್ ಪೀರಿಯಡಲ್ಲಿತ್ತು. ಸೊ ಸಾಕಷ್ಟು ಒಂದು ಕಷ್ಟ ಕೂಡ ಇತ್ತು. ಯಾಕಂದರೆ ಒಂದು ಕೋರ್ ಟೀಮ್ ನಾವು ಒಂದು ವರ್ಷ ಇದೇ ಟೀಮ್ನ ನಾವು ಮುಂದುವರಿಸ್ತೀವಿ ಅಂತ ನಾವೆಲ್ಲ ಒಂದು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಸೊ ಆ ಕೋರ್ ಟೀಮ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ, ಜೊತೆಗೆ ತುಂಬಾ ಚಾಲೆಂಜಿಂಗ್ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ರೋಲ್ ಕೊಟ್ಟಿರ್ತದೆ. ಸೊ ಅಂದರೆ ಒಂದು 18 ಜನ ಒಂದು ಕೋರ್ ಟೀಮ್ನ ಮಾಡಿ ಒಂದು ಫ್ರಾಂಚೈಸಿ ಮಾಡಿರುತ್ತೆ. ಸೊ ಆ ಒಂದು 18 ಜನ ಕೋರ್ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟಿರ್ತದೆ. ಬಟ್ ಆ ಒಂದು ವರ್ಷನೇ ಅಲ್ಲ, ಅದು ಒಂದು ಒಂದೇ ವರ್ಷಕ್ಕಲ್ಲ, ಒಂದು 3 ವರ್ಷಕ್ಕೆ ಈ ಒಂದು ಪ್ಲ್ಯಾನ್ಸ್ ಇರುತ್ತೆ. ಬಟ್ ಸಡನ್ನಾಗಿ ಏನಾದರೂ ನಾವು ಪ್ಲೇಯರ್ಸ್ನ ರಿಲೀಸ್ ಮಾಡಿದ್ದೇ ಆದರೆ ಫ್ರಾಂಚೈಸಿಗೆ ಸಾಕಷ್ಟು ಒಂದು ಹೊಡೆತ ಬೀಳುತ್ತೆ. ಯಾಕಂದರೆ ಟ್ರೋಫಿ ಗೆಲ್ಲೋದಿರಲಿ, ಆ ಒಂದು ಟೂರ್ನಮೆಂಟಲ್ಲಿ ಸರ್ವೈವ್ ಆಗೋದು ಕೂಡ ಸಾಕಷ್ಟು ಒಂದು ಕಷ್ಟ ಆಗುತ್ತೆ. ಹಾಗಾಗಿ ಈಗ ರಿಲೀಸ್ ಮತ್ತು ರಿಟೆನ್ಷನ್ ಬಗ್ಗೆ ಮಾತಾಡೋದು ಟೂ ಅರ್ಲಿ ಅಂತ ಹೇಳ್ತೀನಿ. ಬಟ್ ಮುಂದಿನ ದಿನಗಳಲ್ಲಿ ನೋಡಬೇಕು. ಆರ್ ಸಿ ಬಿ ಈಗಿರೋ ಒಂದು ಟೀಮ್ ನಿಜಕ್ಕೂ ಹೇಳ್ತೀನಿ ಒಂದು ಸ್ಟ್ರಾಂಗ್ ಆಗಿದೆ, ಒಂದು ಔಟ್ಸ್ಟ್ಯಾಂಡಿಂಗ್ ಟೀಮ್ ಆಗಿದೆ. ಬಟ್ ಆರ್ ಸಿ ಬಿ ಫ್ರಾಂಚೈಸಿ ಕೂಡ ಯೋಚನೆ ಮಾಡುತ್ತೆ. ಯಾಕಂದರೆ ಮುಂದೆ ಆರ್ ಸಿ ಬಿ ಫ್ರಾಂಚೈಸಿ ಮಾಲೀಕರು ಕೂಡ ಹೊಸಬರಾಗಿರೋದ್ರಿಂದ ಸೊ ಈ ಒಂದು ಟೀಮ್ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಅಂದರೆ ಯಾರು ಕೂಡ ಚಾಂಪಿಯನ್ ಟೀಮ್ ಆಗಿರೋದನ್ನು ಬದಲಾವಣೆ ಮಾಡೋದು ತುಂಬಾ ಕಷ್ಟ. ಜೊತೆಗೆ ಒಂದು ಸಕ್ಸಸ್ಫುಲ್ ಟೀಮ್ ಆಗಿರುತ್ತೆ. ಸೊ ಆ ಟೀಮ್ನ ಬದಲಾವಣೆ ಮಾಡೋದು ಕೂಡ ಕಷ್ಟ ಆಗಿರೋದ್ರಿಂದ ಮುಂದೆ ನೋಡಬೇಕು ಆರ್ ಸಿ ಬಿಯ ಹೊಸ ಮಾಲೀಕರು ಯಾವ ರೀತಿ ಒಂದು ಡಿಸಿಷನ್ ತೊಗೊತಾರೆ ಅಂತ ರಾಹುಲ್. ರೈಟ್ ಗಂಗಾಧರ್, ಥ್ಯಾಂಕ್ ಯು ನಿಮ್ಮ ಎಲ್ಲ ಡೀಟೇಲ್ಸ್ಗೆ ಆ್ಯಂಡ್ ಅನಾಲಿಸಿಸ್ಗೆ.